ಕರ್ನಾಟಕದಲ್ಲಿ ಬಿಸಿಲಿನ ತಾಪಮಾನ ಏಪ್ರಿಲ್ ಅಂತ್ಯದ ವೇಳೆಗೆ ತೀವ್ರಗೊಂಡಿತ್ತು. ಮಧ್ಯಾಹ್ನ 12ರಿಂದ 3ರವರೆಗೆ ಹೊರಹೋಗದಂತೆ ಮತ್ತು ಆರೋಗ್ಯದ ಕಡೆ ಗಮನಹರಿಸಲು ಸೂಚಿಸಲಾಗಿದೆ. ಇದರ ಮಧ್ಯೆ ಈಗ ಬಡವರ ಫ್ರಿಡ್ಜ್ ಎಂದೇ ಖ್ಯಾತಿ ಹೊಂದಿರುವ ಮಡಿಕೆಗಳಿಗೆ ಭಾರಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಮಳೆಗಾಲ ಚಳಿಗಾಲದಲ್ಲಿ ಮಡಿಕೆ ವ್ಯಾಪಾರದಲ್ಲಿ ಕುಸಿತ ಕಂಡಿದ್ದ ವ್ಯಾಪಾರಸ್ಥರ ಮುಖದಲ್ಲಿ ಇದೀಗ ಮಂದಹಾಸ ಮೂಡಿದೆ. ಹೌದು, ಗದಗ್ನ ಹಳೆ ಬಸ್ ನಿಲ್ದಾಣದ ಹತ್ತಿರದಲ್ಲಿ ಮಡಿಕೆಗಳ ಮಾರಾಟ ಜೋರಾಗಿತ್ತು. ವ್ಯಾಪಾರದಲ್ಲಿ ಚೇತರಿಕೆ ಕಂಡಿದೆ. ಪ್ರತಿನಿತ್ಯ 15ರಿಂದ 20 ಮಡಿಕೆಗಳ ಮಾರಾಟವಾಗುತ್ತಿದ್ರೆ ವಿನೂತನ ರೀತಿಯ ಮಣ್ಣಿನ ಮಡಿಕೆಗಳು ಮಾರುಕಟ್ಟೆಗೆ ಆಗಮಿಸ್ತಾ ಇದೆ. ಇದರ ಜೊತೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಿಶೇಷ ನೀರಿನ ಬಾಟಲ್ ಕೂಡ ರೆಡಿಯಾಗಿದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.